ಮುಜರಾಯಿ ಇಲಾಖೆ ಅರ್ಚಕರಿಗೆ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆಯಾ? ಅರ್ಚಕರ ತಟ್ಟೆ ಕಾಸಿಗೆ ಸರ್ಕಾರ ಕನ್ನ ಹಾಕುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಉದ್ಭವವಾಗಿದೆ. ದೇವಸ್ಥಾನಗಳಲ್ಲಿ ಹೆಚ್ಚಿನ ಹುಂಡಿಯನ್ನ ಇಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆಯಂತೆ. ಮುಜರಾಯಿ ಇಲಾಖೆ ನಿರ್ಧಾರವನ್ನ ಮಾಡಿಕೊಂಡಿದೆಯಂತೆ. ಎ ಗ್ರೇಡ್ ದೇವಸ್ಥಾನಗಳಿಗೆ ಹೆಚ್ಚುವರಿಯಾಗಿ ಹುಂಡಿಯನ್ನ ಇಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆಯಂತೆ. ಹೆಚ್ಚುವರಿ ಹುಂಡಿ ಇಟ್ರೆ ಆರ್ತಿ ತಟ್ಟೆಗೆ ಕಾಣಿಕೆ ಬೀಳಲ್ಲ. ತಮ್ಮ ತಟ್ಟೆ ಕಾಸಿಗೆ ಕನ್ನ ಯಾಕೆ ಅಂತ ಹೇಳಿ ಅರ್ಚಕರು ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚುವರಿ ಹುಂಡಿ ಇರಿಸುವಂತ ಸರ್ಕಾರದ ಆದೇಶಕ್ಕೆ ಅರ್ಚಕರು ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆದೇಶ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ಮುಂದೆ ಅರ್ಚಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಿಂಧನೂರು ತಾಲೂಕಿನ ಅಂಬಾದೇವಿ ದೇವಸ್ಥಾನ ಹಾಗೇನೆ ಲಿಂಗಸಗೂರು ತಾಲೂಕಿನ ಗುರುಗುಂಟ ಅಮರೇಶ್ವರ ದೇವಸ್ಥಾನದಲ್ಲಿ ಹೆಚ್ಚುವರಿಯಾಗಿ ಹುಂಡಿ ಅಳವಡಿಕೆಗೆ ಸಿದ್ಧತೆಗಳಾಗ್ತಾ ಇದೆ. ಹೆಚ್ಚುವರಿ ಹುಂಡಿ ಇಟ್ರೆ ಪೂಜೆ ಮಾಡ್ತಾ ಇರೋದಕ್ಕೆ ಸೇವಾ ಶುಲ್ಕ ಕೊಡಿ ಅಂತ ಹೇಳಿ ಅರ್ಚಕರು ಕೇಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇದು ಗ್ರೂಪ್ ಎ ದೇವಸ್ಥಾನ ಸರ್. ಧಾರ್ಮಿಕ ಮತ್ತು ದತ್ತಿ ಇಲಾಖೆಯಿಂದ ಗ್ರೂಪ್ ಎ ದೇವಸ್ಥಾನ. ನಾವು ದೇವಸ್ಥಾನದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಕಾಲಕ್ಕೆ ತಕ್ಕಂತೆ ಭಕ್ತರು ಕಾಣಿಕೆ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತರಿಗೆ ಅನುಕೂಲವಾಗುವಂಥ ಸ್ಥಳದಲ್ಲಿ ಹುಂಡಿ ಇಡುವುದು ನಮ್ಮ ಆದ್ಯ ಕರ್ತವ್ಯ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಆ ದೇವಸ್ಥಾನದಲ್ಲಿ ಹುಂಡಿಯನ್ನು ಅಳವಡಿಕೆ ಮಾಡಿದೆವು. ಆದರೆ ನಮ್ಮ ದೇವಸ್ಥಾನದ ಪೂಜಾರಿಗಳು ಹೇಳುವಂಥದ್ದು ಹುಂಡಿಯನ್ನು ಏಕಾಏಕಿಯಾಗಿ ಇಟ್ಟಿದ್ರಿ, ನಮಗೆ ಸೇವಾ ಶುಲ್ಕ ಸೇವಾ ರುಸುಮನ್ನು ಕೊಡಬೇಕು ಅಂತ ಹೇಳಿದರು. ಬಟ್ ನಮ್ಮ ಅಲ್ಲಿ ದೇವಸ್ಥಾನದ ಕಾರ್ಯದರ್ಶಿಗಳನ್ನು ನಾನು ವಿಚಾರ ಮಾಡಿದಾಗ ಅವರು ಯಾವುದೇ ನಮಗೆ ಅರ್ಜಿ ಕೊಟ್ಟಿಲ್ಲ ಸರ್ ಸೇವಾ ರುಸುಮ್ ಕೊಡೋಕ್ಕೆ, ಹಿಂದೆ ಏನೋ ಕೊಟ್ಟಿದ್ರು ಅಂತಂತ ಹೇಳಿದರು. ಆ ಥರ ಏನಾದರೂ ಸರ್ ನಾವು ಅರ್ಚಕರ ಬೇಡಿಕೆಗಳನ್ನು ಪ್ರಾಮಾಣಿಕವಾಗಿ ಈಡೇರಿಸ್ತೇವೆ. ಅವ್ರಿಗೆ ಏನಾದರೂ ಸಿಗುವಂಥ ಸೌಲಭ್ಯಗಳು ನಾವು ಪೂರೈಸ್ತೇವೆ. ಆದರೆ ಅದಕ್ಕೇನು ಸಂಬಂಧ ಇಲ್ಲ ಸರ್. ಮತ್ತು ನಾವು ಪ್ರತಿ ವರ್ಷವೂ ಅವರಿಗೆ ಜಾತ್ರೆ ಸಮಯದಲ್ಲಿ ಗೌರವಧನ ಕೊಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಕಾಣಿಕೆ ಹಾಕಲಕ್ಕೂ ಹುಂಡಿಯನ್ನು ಅಳವಡಿಸಿದ್ದು ಇದು ಒಂದು ಅಭಿವೃದ್ಧಿಯ ಬೆಳವಣಿಗೆ ಹೊರತು ಇದಕ್ಕೆ ದಯವಿಟ್ಟು ಪೂಜಾರಿಗಳು ಯಾವುದೂ ವಿರೋಧ ವ್ಯಕ್ತಪಡಿಸದೆ ತಮ್ಮ ಸೇವಾ ರುಸುಮ್ ಏನು ಕೇಳ್ತೀರೋ ಅದಕ್ಕೆ ನಾವು ಕೊಡೋಕ್ಕೆ ಬದ್ಧ ಆಗಿದ್ದೀವಿ. ತಾವು ಕೂಡ ಸಹಕಾರ ನೀಡಬೇಕು, ಹುಂಡಿ ಇಡೋಕ್ಕೆ ತಾವು ಸಹಕಾರ ನೀಡಬೇಕು, ನೀವು ಸೇರಿ ದೇವಾಲಯದ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರ ನನಗೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳ ಅರ್ಚಕರ ಮಂಗಳಾರತಿ ತಟ್ಟೆಗೆ ಕೈ ಹಾಕ್ತಿರೋದು ಯಾಕೆ ಸರ್ಕಾರ? ನಾವಿವತ್ತು ಈ ವಿಚಾರವನ್ನು ಇಟ್ಕೊಂಡು ರಾಯಚೂರು ನಗರದ ಹೊರವಲಯದಲ್ಲಿರ್ತಕ್ಕಂತಹ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾಗಿರ್ತಕ್ಕಂತಹ ಸೂಗುರೇಶ್ವರನ ದೇಗುಲದಲ್ಲಿದ್ದೀವಿ. ನನ್ನ ಹಿಂಭಾಗದಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಲ್ಲ, ದೃಶ್ಯಗಳಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಐತಿಹಾಸಿಕ ದೇಗುಲ ಎನಿಸಿಕೊಂಡಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಶಕ್ತಿನಗರದ ಬಳಿ ಬರ್ತಕ್ಕಂತಹ ದೇವಸುಗೂರಿನಲ್ಲಿ ಬರ್ತಕ್ಕಂಥ ಸೂಗುರೇಶ್ವರ ದೇವಸ್ಥಾನ. ಈ ಸೂಗುರೇಶ್ವರ ದೇವಸ್ಥಾನ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡ್ತಕ್ಕಂತಹ ದೇವಸ್ಥಾನ. ಇದರದ್ದೇ ಆದಂತಹ ಒಂದು ಮಹತ್ವದ ಐತಿಹಾಸಿಕ ಹಿನ್ನೆಲೆ ಕೂಡ ಈ ದೇವಸ್ಥಾನಕ್ಕಿದೆ. ಹಾಗಾಗಿ ಈ ದೇವಸ್ಥಾನ ಎ ಗ್ರೇಡ್ ರಾಜ್ಯ ಸರ್ಕಾರದ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಇದನ್ನು ಕೂಡ ಒಂದು ಅಂತ ಕರೆಯಲಾಗುತ್ತೆ. ಈ ದೇವಸ್ಥಾನದಲ್ಲಿ ಇತ್ತೀಚೆಗೆ 2 ಹೊಸ ಹುಂಡಿಗಳನ್ನು ಇಲ್ಲಿ ಇಡಲಾಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ತಿಕ್ಕಾಟ ಅಂತ ಹೇಳ್ತಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮತ್ತು ದೇವಸ್ಥಾನದ ಅರ್ಚಕರ ನಡುವೆ ನಡೆದಿರತಕ್ಕಂಥ ಒಂದು ತಿಕ್ಕಾಟ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಅದು ಯಾಕೆ ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರತಕ್ಕಂತಹ ಒಂದು ಗೋಜಿಗೆ ಈಗ ಯಾಕೆ ಹೋಯಿತು ಅನ್ನುವಂತಹ ಪ್ರಶ್ನೆ ಈಗ ಅರ್ಚಕರದ್ದಾಗಿರ್ತಕ್ಕಂಥದ್ದು. ನಾನೇನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಈ 2 ಹುಂಡಿಗಳನ್ನು ಹೊಸ ಹುಂಡಿಗಳನ್ನು ಈಗ ದೇವಸ್ಥಾನದಲ್ಲಿ ಇವತ್ತು ಇರಿಸಲಾಗಿರ್ತಕ್ಕಂಥದ್ದು. ಈ ಮುಂಚೆಯೇ 30-40 ವರ್ಷಗಳಿಂದ ಇಲ್ಲಿ ಹುಂಡಿಗಳನ್ನು ಇಡಲಾಗಿತ್ತು. ಹಳೆ ಹುಂಡಿಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ದೇವಸ್ಥಾನದ ಅಭಿವೃದ್ಧಿಗಾಗಿ ಇವತ್ತು ಸರ್ಕಾರವು ಕೂಡ ಈ ಹುಂಡಿಗಳನ್ನು ಇಟ್ಟಿತ್ತು. ಆದರೆ ಇದರ ಮೇಲೂ ಕೂಡ ಈಗ ಮತ್ತೆರಡು ಹುಂಡಿಗಳನ್ನು ಇಟ್ಟಿರ್ತಕ್ಕಂಥದ್ದು ಈ ಸಹಜವಾಗಿ ಇಲ್ಲಿ ಅರ್ಚಕರನ್ನ ಒಂದು ರೀತಿ ಕೆರಳಿಸಿದೆ ಅಂತಲೇ ಹೇಳ್ಬೋದು. ಅಲ್ಲೇ ನಿಮಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಮಂಗಳಾರತಿ ತಟ್ಟಿಗೆ ಸಹಜವಾಗಿ ಅಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಭಕ್ತರೇನಿದ್ದಾರೆ, ಆ ಲಕ್ಷಾಂತರ ಭಕ್ತರು ಮಂಗಳಾರತಿ ತಟ್ಟೆಗೆ ಬಂದು ಇಲ್ಲಿ ಹಣವನ್ನು ಹಾಕ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಹೀಗೆ ನೀವು ಒಂದೇ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ 2 ಉಂಡಿಗಳ ಮೇಲೂ ಕೂಡ ನೀವು 4-5 ಉಂಡಿಗಳನ್ನಿಟ್ಟರೆ ಇವತ್ತು ನಾವು ಅರ್ಚಕರು ಸೇವೆ ಮಾಡ್ತಕ್ಕಂಥವ್ರು ನಾವು ಎಲ್ಲಿಗೆ ಹೋಗಬೇಕು, ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದೆ ಸರ್ಕಾರ ಎನ್ನುವಂಥ ಪ್ರಶ್ನೆ ಇವತ್ತು ಅರ್ಚಕರದ್ದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇವತ್ತು ಕೆಲವರು ಹೇಳ್ತಕ್ಕಂಥ ಮಾತೇನಂತ ಹೇಳಿದ್ರೆ, ನೀವು ಹಾಗೂ ಒಂದು ವೇಳೆ ಆದೇಶದ ಮೇರೆಗೆ ನೀವು ಉಂಡಿ ಇಟ್ಟರೂ ಪರವಾಗಿಲ್ಲ, ಆದರೆ ನೀವು ಉಂಡಿ ಇಟ್ಟರೆ ನಾವೇನು
ಸೂಗರೇಶ್ವರನ ಸೇವೆಯನ್ನೇನು ಮಾಡ್ತೀವಲ್ಲ ಆ ಸೇವೆಗೆ ನಮಗೆ ಸೇವಾ ಭತ್ಯೆ ಕೊಡಿ ಎನ್ನುವಂತಹ ಅಳಲನ್ನು ಕೂಡ ಅವರು ತೋಡ್ಕೊಳ್ತಾ ಇದ್ದಾರೆ. ಕೇವಲ ವರ್ಷಕ್ಕೊಂದ್ಸಾರಿ ಗೌರವಧನವನ್ನು ಕೊಟ್ಟು ಕೈ ತೊಳೆದುಕೊಂಡ್ರೆ ನಮ್ಮ ಹೊಟ್ಟೆ ತುಂಬೋದು ಹೇಗೆ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕೇವಲ ಸೂಗರೇಶ್ವರನ ಈ ಒಂದು ದೇಗುಲದ ಕಥೆಯಲ್ಲ, ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಲಿಂಗಸಗೂರು ತಾಲೂಕಿನ ಅಮರೇಶ್ವರ ದೇವಸ್ಥಾನ, ಸಿಂಧನೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ಅಂಬಾಮಠ ಏನಿದೆ, ಅಂಬಾ ದೇವಸ್ಥಾನ, ಈ ಎಲ್ಲ ದೇವಸ್ಥಾನಗಳಿಗೂ ಕೂಡ ಈಗ ಹೊಸದಾಗಿ ಇವತ್ತು ಹೊಸ ಹುಂಡಿಗಳನ್ನು ಗರ್ಭಗುಡಿಯ ಮುಂಭಾಗದಲ್ಲಿ ಇರೋದಕ್ಕೆ ಇವತ್ತು ಜಿಲ್ಲಾಡಳಿತ ನಿರ್ಧರಿಸಿದೆ. ಈ ನಿರ್ಧಾರ ಇವತ್ತು ಸಹಜವಾಗಿ ಅರ್ಚಕರನ್ನ ನಿದ್ದೆಗೆಡುವಂತೆ ಮಾಡಿದೆ. ಅರ್ಚಕರು ಮತ್ತು ಸರ್ಕಾರದ ನಡುವೆ ನಡೀತಿರ್ತಕ್ಕಂಥ ಈ ತಿಕ್ಕಾಟದಿಂದ ಭಕ್ತರು ಒಂದು ರೀತಿಯಲ್ಲಿ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಇವತ್ತು ಸರ್ಕಾರ ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18.